what is the driving force to be part of OTT platforms, web series? Firstly, I've been involved with PRT Productions from day one, so it was both our vision, and I'm just continuing with that. Okay, but individually, what is your this one about web series? Because ivattella ನಾವು one side ಯಾವಾಗಲೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಜನನ ಥಿಯೇಟರ್ ಕರ್ಕೊಂಡು ಬರಬೇಕು ಅಂತ ನಾವೇ ಹೇಳ್ತೀವಿ. ಒಂದು ಕಡೆ ನಾವು OTT ಬರ್ತಾ ಇದೆ ನೋಡಿ ಅಂತೀವಿ. How do you balance this both? Coming with you, it's a new experience, and to collaborate was good. And I think web series is the next idu alla. I think we all, after movies, we all look forward to watching web series. And the story, kathe tumba chennagittu. Is it? Do you find treasure in OTTs? Sorry? The treasure hunt ಬಗ್ಗೆ ಅಲ್ವಾ ಮಾರಿಗಲ್ಲು? Yes. You find treasure. That's my favorite genre, so that was also one of the reasons why I agreed to. ಅಲ್ಲ, treasure ಇರುತ್ತಾ OTT ಫ್ಯೂಚರ್ ಆಗಿ? 100%. Okay. ರಂಗಾಯಣ ಬಗ್ಗೆ ಸರ್ ಕೇಳಿ ಅಕ್ಕ ಕೇಳಿ, ಇದ್ರಲ್ಲಿ ಕಾಣಂಗಿಲ್ಲ ಅಲ್ಲ, ಡ್ಯಾನ್ಸ್ ಮಾಡ್ಬಿಡ್ತಿದ್ದೆ ನಾನು. ಅಲ್ಲ, ಅಕ್ಕ ಅಂತ ಶಾರದಾ. ಓಕೆ ಸರ್, ನನಗೆ ನೀವೆಲ್ಲ ಮಾತಾಡ್ತಾ ಇರ್ಬೇಕಾರೆ ನನಗೆಲ್ಲೋ ಫಿಲಮ್ ಬಗ್ಗೆನೇ ಮಾತಾಡ್ದಂಗಿತ್ತು. ಸೊ ಒಂಥರ ಮೂವಿ ಎಕ್ಸ್ಪೀರಿಯನ್ಸ್ ಈಗ ಯಾವ ಸ್ಟೇಜಲ್ಲಿ ಇತ್ತು, ವೆದರ್ ಇಟ್ ಇಸ್ ಥಿಯೇಟರ್ ಆಗಲಿ ಅಥವಾ ದೊಡ್ಡ ಸ್ಕ್ರೀನಲ್ಲಾಗಲಿ ಅಥವಾ OTTಲಾಗಲಿ, ನಿಮಗೂ ಇದು ಹೊಸ ಎಕ್ಸ್ಪೀರಿಯನ್ಸು. ಬಟ್ ಒಂಥರ ಮೂವಿ ಥರನೇ ನೀವು ಅದೇ ಕೊಟ್ಟೆ. ಬಟ್ ನಿಮಗೆ ಆ್ಯಕ್ಟರ್ ಆಗಿ ಏನಾದರೂ ಲಿಮಿಟೇಷನ್ಸ್ ಇತ್ತಾ? ನಿಮಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರಿಗೆ ಆ್ಯಕ್ಟರ್ಸ್ ಆಗಿ ನಿಮ್ಗೆ ಲಿಮಿಟೇಷನ್ಸ್ ಕಾಣಿಸ್ತಾ? ಒಂದು ZEE5 ಒಂದು ಪ್ರೆಷರ್ ಅಷ್ಟೇ, ಕುಕ್ಕರು ಅದೊಂದೇ ಪಾತ್ರ ಒಳಗೆ. 6ನೇ ತಾರೀಕು ಅವ್ರು ಹೇಳೋದು ಸತ್ಯ, ಅದು 6ನೇ ತಾರೀಕು ಮುಗಿಸಿ ನಾವೆಲ್ಲ ಬೇರೆ ಬೇರೆ ಯಾವುದೋ ಲೋಕದಲ್ಲಿ ಇದ್ದೀವಿ. ಡಬ್ಬಿಂಗ್ ಅಂತವ್ರ, ಅಯ್ಯೋ ನಿಮ್ಮ ಮನೆ ಒಳಗಡೆ ಇನ್ನು ಒಳಗೆ ಕೇಳಿದಿಲ್ಲ ಪಾತ್ರಕ್ಕೆ ಏನೋ ಬರ್ಬೇಕಲ್ಲಪ್ಪ ಅಂತ ನಾನು ಅಂದ್ವಿ. ಇಲ್ಲ ಆಮೇಲೆ ಅವ್ರದ್ದು ನವಂಬರ್ ಕಾನ್ಸೆಪ್ಟ್ ಚೆನ್ನಾಗಿದೆ, ನಮ್ಮ ಪ್ರತಿ ನವಂಬರ್ ಒಂದು ಕನ್ನಡ ವೆಬ್ ಸೀರೀಸ್ ಅದೊಂದು ಬರಬೇಕು, ನಮ್ಮ ಕತೆ ಬರಬೇಕು ಅಂದ್ಕೊಂಡಿದ್ದೀವಿ ಅಂತಂದರು. ಆಮೇಲೆ PRK ದೊಡ್ಡದಾಗಿ ಕಾಣಿಸುತ್ತಲ್ಲ ಅಲ್ಲಿ ಅಂದ್ಬಿಟ್ಟು ಸರಿ ಬಂದ್ಬಿಟ್ಟು ಅದೊಂದು ಇದನ್ನಿಸ್ತು. ಇನ್ನು ಮೇಕಿಂಗ್ ವೈಸು, ಶೂಟಿಂಗ್ ವೈಸು ಏನಿಲ್ಲ ಪಾಪ. SK ರಾವ್ ಅವ್ರನ್ನ ಸುಮ್ಮನೆ ನೋಡ್ಬೇಕಷ್ಟೇ ನಾನು ಪಾಪ, ಅವರು ಅಷ್ಟೇ. ಆ ಗ್ರ್ಯಾಂಡ್ಯೂರ್ ಅಂತ ಈ ಪರಿಸ್ಥಿತಿ ಹೇಳ್ತೀವಲ್ಲ, ನಾವು OTT ಅಂತ ನೋಡಿದಾಗ ಆ ಗ್ರ್ಯಾಂಡ್ಯೂರು ಥಿಯೇಟ್ರಲ್ಲಿ ಕೊಡೋದು OTT ಕೊಡೋಕ್ಕಾಗುತ್ತಾ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಅದೊಂದು ರೂಢಿ ಆಗ್ಬಿಟ್ಟಿದೆಯಲ್ಲ, ಅದು ಕುತ್ಕೊಂಡು ಆನ್ ಆಫ್ ಮಾಡ್ಕೊಂಡು ಮಾಡಿ ನೋಡೋದು, ಬೇಡದು ಮಕ್ಕಳು ಚೆನ್ನಾಗಿ ರೂಢಿ ಆಗ್ಬಿಟ್ಟಿದಾರಲ್ಲ. ಅದು ಕೆಲವರೆಲ್ಲ ಫ್ರೀ ಕೊಟ್ಬಿಟ್ರು ಅದಕ್ಕೊಂಥರ ರೂಢಿ ಆಗಿದ್ದಾರೆ. ಹಾಗಾಗಿ ಇದಕ್ಕೊಂಥರ ರೂಢಿ ಆಗಿದ್ದಾರೆ. ಅಂದರೆ ನಿಮ್ಗೆ OTT ನೋಡೋದು, ಈ ವೆಬ್ ಸೀರೀಸು ಒಂದು ರೀತಿಯಲ್ಲಿ ಓವರ್ಟೇಕ್ ಮಾಡ್ತಾರಲ್ಲ, ಅದು ಇನ್ ಡೀಟೇಲ್ ಇದೆ ನಾನು ಹೇಳ್ತಿರೋದು. ಇವಾಗ ನನಗೆ ಕಂಟೆಂಟ್ ಅಂತ ಬಂದಾಗ ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇರ್ತಾವಲ್ಲ, ಅದಕ್ಕೊಂದು ಫಾರ್ಮುಲಾಗಳಿರ್ತವೆ, ಸಾಂಗು ಇದು ಬಿಲ್ಡಪ್ಸ್ ಅದು ಇದು. ಅದಲ್ಲದೆ ಇಂಟೆನ್ಸಿವ್ ಆಗಿ ಒಂದು ಕ್ಯಾರೆಕ್ಟರ್ನ ಮಾಡ್ಬೇಕಾದ್ರೆ ಎಲ್ಲ ಒಂದು ಸಣ್ಣ ಒಂದು ನಾಟಕದ ಫೀಲ್ ಅಂತ ಅನ್ಸುತ್ತೆ ನಮಗೆ, ನಮ್ಮ ಪಾತ್ರಗಳು. ಅಂದರೆ ಅದಕ್ಕೊಂದು ಏನೋ ಒಂದು ಇದು ಮಾಡ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ನನಗೆ ಹೌದಲ್ವಾ ಇದು ಗೊತ್ತಿಲ್ಲ. ಹಾಂ, ಹೌದಲ್ಲ, ನನ್ನದು ಒಂದು ನಾಟಕ ಆದಮೇಲೆ ನನಗೆ ನಾಟಕದ ಪಾತ್ರಗಳು ಬರೀ ಪಾತ್ರ ಅಷ್ಟೇ ಅದು. ಇದನ್ನು ಎಲ್ಲ ಪಾತ್ರಗಳು ಬರೀ ಪಾತ್ರಗಳಷ್ಟೇ. ಇಲ್ಲಿ ಯಾರೋ ಒಬ್ಬ ಹೀರೋ ಅಂತಾಗಲಿ ಮತ್ತೇನೋ ಆ ಥರದ್ದು ಏನು ಇದು ಮಾಡಿದಾಗ ಅದರಲ್ಲೇ ಒಂದು ತುಂಬ ಖುಷಿ ವಿಚಾರ ಅಂತ ಅನಿಸ್ತು. ಓಕೆ.